ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ವಂಗ್ರಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಮುಂಬರುವಂತಹ GPSTR HSTR ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪೇಪರ್ ಒಂದರ ಒಂದು ಪತ್ರಿಕೆಯಲ್ಲಿ ನಿರೀಕ್ಷೆ ಮಾಡಬಹುದಾದಂತಹ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ 30 ಪ್ರಶ್ನೆಗಳು, ಅವು ಕಠಿಣವಾಗಿರುವಂತಹ ಪ್ರಶ್ನೆಗಳು, ನಾವೆಲ್ಲ ಇವನ್ನು ಪರೀಕ್ಷೆಗಳಲ್ಲಿ ನಿರೀಕ್ಷೆ ಮಾಡುವಂಥವೇ ಆಗಿವೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದ್ದಾವೆ ನೋಡಿ ಈ ಒಂದು ವಿಡಿಯೋದಲ್ಲಿ. ಮೊದಲನೇ ಪ್ರಶ್ನೆ ಕಡೆ ಹೋಗೋಣ. ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆಯ WHO ಪ್ರಕಾರ ಆರೋಗ್ಯ ಎಂಬುದರ ಸರಿಯಾದ ವ್ಯಾಖ್ಯಾನ ಯಾವುದು? ರೋಗಗಳು ಮತ್ತು ದೌರ್ಬಲ್ಯಗಳಿಲ್ಲದಿರುವಿಕೆ ಮಾತ್ರ, ದೈಹಿಕ ಸಾಮರ್ಥ್ಯ ಮತ್ತು ಆರ್ಥಿಕ ಸ್ಥಿತಿವಂತಿಕೆ, ಕೇವಲ ಮಾನಸಿಕ ಸ್ಥೈರ್ಯ ಮತ್ತು ಭಾವನಾತ್ಮಕ ನಿಯಂತ್ರಣ, ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ವಾಸ್ಥ್ಯದ ಸ್ಥಿತಿ ಹೊರತು ಕೇವಲ ರೋಗ ಅಥವಾ ದೌರ್ಬಲ್ಯ ಇಲ್ಲದಿರುವಿಕೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಏನಪ್ಪ ಅದರ ಒಂದು ವಿವರಣೆ ಅಂದರೆ, WHO ಪ್ರಕಾರ ಆರೋಗ್ಯ ಅನ್ನೋದು ಕೇವಲ ಕಾಯಿಲೆಗೆ ಇಲ್ಲದಿರುವುದಲ್ಲ, ಬದಲಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯಲ್ಲಿರುವುದೇ ಆಗಿದೆ ಅನ್ನುವಂಥ ತನ್ನ ಒಂದು ವ್ಯಾಖ್ಯಾನದಲ್ಲಿ ಅದು ನೀಡುತ್ತೆ ನೋಡಿ. ಎರಡನೇದಾಗಿ, ವೈಯಕ್ತಿಕ ಸ್ವಚ್ಛತೆಗಳಲ್ಲಿ ಕೈಗಳ ಸ್ವಚ್ಛತೆಯು ಯಾವ ರೀತಿಯ ರೋಗ ಹರಡುವುದನ್ನು ತಡೆಯುವಲ್ಲಿ ಅತ್ಯಂತ ಪರಿಣಾಮಕಾರಿ? ಅಂದರೆ ನಮ್ಮ ಕೈಗಳ ಸ್ವಚ್ಛತೆಯು ಯಾವ ರೋಗಗಳು ಬರದೇ ಇರೋದಂಗೆ ನೋಡಿಕೊಳ್ಳುತ್ತೆ ಅನ್ನುವಂಥದ್ದು. ಜಠರಗರುಳಿನ ಒಂದು ಮತ್ತು ಸಾಂಕ್ರಾಮಿಕ ರೋಗಗಳು, ವಾಯುಗಾಮಿ ರೋಗಗಳು, ವಂಶವಾಹಿ ರೋಗಗಳು, ಮಾನಸಿಕ ಖಿನ್ನತೆಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಂಕ್ರಾಮಿಕ ರೋಗಗಳು ಮತ್ತು ಜಠರಗರುಳಿಗೆ ಸಂಬಂಧಪಟ್ಟ ಹಾಗೆ ಇದು ರೋಗಗಳನ್ನು ಬರದೇ ಇರುವಂತೆ ನೋಡಿಕೊಳ್ಳುತ್ತೆ ಅನ್ನುವಂಥದ್ದು. ಕೈಗಳನ್ನು ಸರಿಯಾಗಿ ತೊಳೆಯುವುದರಿಂದ ಕಾಲರ, ಟೈಫಾಯ್ಡ್ ಮತ್ತು ಬೇದಿ ಮುಂತಾದ ಜಠರಗರುಳಿನ ಹಾಗೂ ಜೀರ್ಣಾಂಗ ವ್ಯವಸ್ಥೆಯ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಕೈಗಳ ಸ್ವಚ್ಛತೆ ಕಾಪಾಡುತ್ತೆ ಅನ್ನೋ. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಏನಿದೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ವಾಹಕ ಮೂಲಕ ಹರಡುವ ಸಾಂಕ್ರಾಮಿಕ ರೋಗವಲ್ಲ ಅನ್ನುವಂಥದ್ದು. ವಾಹಕ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಲ್ಲ ಅನ್ನುವಂಥದ್ದು. ಮಲೇರಿಯಾ, ಡೆಂಗಿ, ಚಿಕನ್ಗುನ್ಯ, ಕ್ಷಯರೋಗ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನಾವು ಹೆಂಗೆ ತಿಳ್ಕೊಬೇಕಪ್ಪ ಅಂತಂದರೆ, ಯಾವ ಆಪ್ಷನ್ಸು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಅದು ಭಾಳಷ್ಟು ಬಾರಿ ಏನಾಗಿರುತ್ತಪ್ಪ ಅಂದರೆ ಸರಿ ಉತ್ತರನೇ ಆಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಕೊಟ್ಟಿರುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕ್ಷಯರೋಗ ಆಗಿರೋದ್ರಿಂದ ಹೆಚ್ಚಾನೆಚ್ಚು ಇದರ ಒಂದು ಉತ್ತರಗಳು ಸರಿಯಾಗಿ ಇರುತ್ತವೆ ಅನ್ನುವಂಥದ್ದು. ನಾವು ಈ ರೀತಿಯಾಗಿ ನಾವು ಗೆಸ್ ಮಾಡಿ ಉತ್ತರಗಳನ್ನು ಹಾಕ್ಬೋದು ಅನ್ನುವಂಥದ್ದು ನೋಡಿ. ಕ್ಷಯರೋಗ ಯಾವ ರೀತಿ ಅಂದರೆ, ಕ್ಷಯರೋಗವು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾದಿಂದ ಗಾಳಿಯ ಮೂಲಕ ಹರಡುತ್ತದೆ. ಮಲೇರಿಯಾ, ಡೆಂಗಿಗಳು ಎಂಬ ವಾಹಕಗಳಿಂದ ಹರಡುತ್ತವೆ ಅನ್ನುವಂಥದ್ದು. ನಾಲ್ಕನೇ ಪ್ರಶ್ನೆ, ರೋಗಕಾರಕ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸಿದ ನಂತರ ರೋಗ ಲಕ್ಷಣಗಳು ಗೋಚರಿಸುವವರೆಗಿನ ಮಧ್ಯಂತರ ಸಮಯವನ್ನು ಏನೆಂದು ಕರೆಯುತ್ತಾರೆ? ರೋಗ ನಿರೋಧಕ ಕಾಲ, ಸಾಂಕ್ರಾಮಿಕ ಹಂತ, ಕಾವು ಕಾಲ ಅಥವಾ ಸುಪ್ತಾವಧಿ, ಗುಣಮುಖ ಹಂತ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಕಾವು ಕಾಲ ಅಥವಾ ಸುಪ್ತಾವಧಿ ಅಂದರೆ ಸೂಕ್ಷ್ಮಜೀವಿಗಳು ದೇಹವನ್ನು ಪ್ರವೇಶಿಸಿದ ನಂತರ ರೋಗ ಲಕ್ಷಣಗಳು ಗೋಚರಿಸುವವರೆಗೆ, ಅಂದರೆ ಅದರ ರೋಗ ಲಕ್ಷಣ ಹೊರ ಹಾಕೋದಕ್ಕಿಂತ ಮುಂಚೆ ಇರುವಂಥ ಒಂದು ಕಾಲಾವಧಿಯನ್ನು ನಾವಿಲ್ಲಿ ಸುಪ್ತಾವಧಿ ಅಂತ ನಾವು ಕರಿತೀವಿ. ಸೋಂಕು ತಗುಲಿನ ಸಮಯದಿಂದ ಮೊದಲ ರೋಗ ಲಕ್ಷಣ ಕಾಣಿಸಿಕೊಳ್ಳುವವರೆಗಿನ ಅವಧಿಯನ್ನು ಕಾವು ಕಾಲ ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು. ಸಾಂಕ್ರಾಮಿಕವಲ್ಲದ ರೋಗಗಳು ಮತ್ತು ಜೀವನ ಶೈಲಿ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮೆಟಾಬ್ಯಾಲಿಕ್ ಸಿಂಡ್ರೋಮ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಅಂಶಗಳು ಪ್ರಮುಖ ಜೀವನ ಶೈಲಿಗೆ ಕಾರಣವಾಗಿವೆ? ವಿಟಮಿನ್ ಸಿ ಕೊರತೆಯಿಂದ ಮತ್ತು ಸೋಂಕುಗಳು, ಅಧಿಕ ರಕ್ತದೊತ್ತಡ, ಸ್ಥೂಲಕಾಯತೆ, ಇನ್ಸುಲಿನ್ ಪ್ರತಿರೋಧತೆ, ಕಲುಷಿತ ನೀರಿನ ಬಳಕೆಯಿಂದ ಮತ್ತು ಬ್ಯಾಕ್ಟೀರಿಯಾ ಸೋಂಕಿನಿಂದ ನಮಗಿದು ಬರುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಅಧಿಕ ರಕ್ತದೊತ್ತಡ, ಸ್ಥೂಲಕಾಯತೆ ಮತ್ತು ಇನ್ಸುಲಿನ್ ಪ್ರತಿರೋಧತೆಯನ್ನು ಇದನ್ನು ತೋರಿಸಿಕೊಡುತ್ತೆ, ಅದಕ್ಕೆ ಕಾರಣವಾಗಿರುವಂಥದ್ದು. ಕಳಪೆ ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ ಇಲ್ಲದಿರುವಿಕೆ ಮತ್ತು ಒತ್ತಡದಿಂದ ಉಂಟಾಗುವ ಜೀವನ ಶೈಲಿ ರೋಗಗಳು ಮೆಟಾಬಾಲಿಕ್ ಸಿಂಡ್ರೋಮ್ಗೆ ಕಾರಣವಾಗುತ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಭಾವನಾತ್ಮಕ ಬುದ್ಧಿವಂತಿಕೆ ಎಂದರೆ ಏನು? ಕೇವಲ ಗಣಿತದ ಸಮಸ್ಯೆಗಳನ್ನು ಬಿಡಿಸುವ ಸಾಮರ್ಥ್ಯ, ಎಲ್ಲರೊಂದಿಗೆ ಜಗಳವಾಡುವ ಸ್ವಭಾವ, ಯಾವುದೇ ಭಾವನೆಗಳಿಲ್ಲದೆ ನಿರ್ಲಿಪ್ತನಾಗಿರುವುದು, ತಮ್ಮದೇ ಮತ್ತು ಇತರರ ಭಾವನೆಗಳನ್ನು ಗುರುತಿಸುವ, ಅರ್ಥೈಸಿಕೊಳ್ಳುವ ಮತ್ತು ನಿಯಂತ್ರಿಸುವ ಸಾಮರ್ಥ್ಯ ಅನ್ನುವಂಥದ್ದು. ಇದು ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನ ಸುಲಭವಾಗಿ ನಾವು ಗೆಸ್ ಮಾಡ್ಬೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ,
ಅನೋರೆಕ್ಸಿನ ನರ್ವೋಸಾ ಎಂದರೆ ಏನು? ಅತಿ ಹೆಚ್ಚು ತಿನ್ನುವ ಕಾಯಿಲೆ, ನಿದ್ರಾಹೀನತೆ, ತೂಕ ಹೆಚ್ಚಾಗುವ ಭಯದಿಂದ ಆಹಾರ ಸೇವನೆಯನ್ನು ತೀವ್ರವಾಗಿ ಕಡಿಮೆಗೊಳಿಸುವ ತಿನ್ನುವ ಅಸ್ವಸ್ಥತೆ, ವಿಟಮಿನ್ ಡಿ ಕೊರತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ನಾವಾಗಲೇ ಹೇಳಿದೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇತ್ತಪ್ಪ ಅಂದರೆ ಅದು ಭಾಳಷ್ಟು ಬಾರಿ ಸರಿಯಾಗಿರುತ್ತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಅನೋರೆಕ್ಸಿಯ ನರ್ವೋಸಾ ಅಂದರೆ ನಾನು ಹೆಚ್ಚು ದಪ್ಪ ಆಗ್ತಿದ್ದೀನಿ, ಇನ್ಮೇಲೆ ತಿನ್ನೋದೇ ಬೇಡ ಅಂತೇಳಿ ಕಡಿಮೆ ಮಾಡ್ತಾರೆ. ಅದರಿಂದ ನಾವು ಅಸ್ವಸ್ಥತೆ ಉಂಟಾಗ್ತದಲ್ಲ, ಅದನ್ನೇ ನಾವಿಲ್ಲಿ ಅನೋರೆಕ್ಸಿಯ ನರ್ವೋಸಾ ಅಂತೇಳಿ ಕರೀತಾರೆ ನೋಡಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಲೈಂಗಿಕವಾಗಿ ಹರಡುವ ಸೋಂಕುಗಳಲ್ಲಿ ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಿಲ್ಲದ ವೈರಸ್ ಜನಿತ ಸೋಂಕು ಯಾವುದು? ಸಿಫಿಲಿಸ್, ಗೊನೋರಿಯಾ, ಕ್ಲಮಿಡಿಯಾ, HIV ಮತ್ತು ಹರ್ಪೀಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು. HIV ಮತ್ತು ಹರ್ಪೀಸ್ ರೋಗಗಳನ್ನು ಗುಣಪಡಿಸಲು ಸಾಧ್ಯವಿಲ್ಲದ ವೈರಸ್ ಜನಿಸಿದ ಸೋಂಕುಗಳಾಗಿವೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಆತ್ಮವಿಶ್ವಾಸದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಪೋಕ್ಸೋ ಆ್ಯಕ್ಟ್ ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿತು? 2005, 2015, 2012, 2018. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ 2012ರಲ್ಲಿ ಏನಾಗಿದೆ ಪೋಕ್ಸೋ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಬಂದಿದೆ ಅನ್ನುವಂಥದ್ದು. ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳದಿಂದ ರಕ್ಷಿಸಲು ಪೋಕ್ಸೋ ಕಾಯ್ದೆಯನ್ನು 2012ರಲ್ಲಿ ಜಾರಿಗೆ ತರಲಾಯಿತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೀರಿನಲ್ಲಿರುವ ಕಲ್ಮಶಗಳನ್ನು ಹೋಗಲಾಡಿಸಲು ಮತ್ತು ರೋಗಾಣುಗಳನ್ನು ಕೊಲ್ಲಲು ಬಳಸುವ ಅತ್ಯಂತ ಸಾಮಾನ್ಯವಾದ ರಾಸಾಯನಿಕ ಯಾವುದು? ನೈಟ್ರೀಕರಣ, ಕ್ಲೋರಿನೀಕರಣ, ಆಕ್ಸಿಡೀಕರಣ, ಫಾಸ್ಫಟೀಕರಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ನಾವು ನೋಡ್ತೀವಿ ಆಪ್ಷನ್ ಬಿ ಅನ್ನುವಂಥದ್ದು. ನಾನು ಆಗಲೇ ಕೂಡ ಹೇಳಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇದ್ರಪ್ಪ ಅದು ಸರಿಯಾಗಿರೋ ಒಂದು ಉತ್ತರನೇ ಆಗಿರುತ್ತೆ ನೋಡಿ. ಕ್ಲೋರೀಕರಣವನ್ನು ನಾವು ಗಲೀಜನ್ನು ತೆಗೆದುಹಾಕಲಿಕ್ಕೆ ಮತ್ತು ರೋಗಾಣುಗಳನ್ನು ಕೊಲ್ಲಲಿಕ್ಕೆ ಈ ಒಂದು ರಾಸಾಯನಿಕವನ್ನು ಬಳಸ್ತೀವಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ತೀವ್ರವಾದ ರಕ್ತಸ್ರಾವವಾಗುತ್ತಿರುವ ಗಾಯಕ್ಕೆ ಪ್ರಥಮ ಚಿಕಿತ್ಸೆಯಾಗಿ ಮೊದಲು ಏನು ಮಾಡಬೇಕು? ಆಲ್ರೆಡಿ ಈಗ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಏನಾದರೂ ಒಂದು ಗಾಯಗಳಾದಾಗ ರಕ್ತ ಸೋರ್ತಾ ಇರುತ್ತೆ, ಅಂಥ ಒಂದು ಗಾಯಕ್ಕೆ ನಾವೇನನ್ನು ಮಾಡಬೇಕು? ಗಾಯದ ಮೇಲೆ ಬಿಸಿ ನೀರನ್ನು ಹಾಕೋದು, ಓಡಾಡಲು ಬಿಡುವುದು, ಎಣ್ಣೆಯನ್ನು ಸಮಾಧಾನಕ್ಕಾಗಿ ಹಚ್ಚೋದು, ಶುದ್ಧ ಬಟ್ಟೆ ಅಥವಾ ಕ್ರಿಮಿನಾಶಕ ಗಾಜಿನಿಂದ ನೇರವಾದ ಒತ್ತಡವನ್ನು ಹಿಡಿಯುವುದು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು. ನಾವು ಅದಕ್ಕೆ ಬಟ್ಟೆಯನ್ನು ಸುತ್ತಿ ಏನು ಮಾಡಬೇಕು, ಪ್ರೆಷರನ್ನು ಹಾಕಿ ಒತ್ತಡವನ್ನು ಹಾಕಿ ಅದನ್ನು ಕಟ್ಟಬೇಕು ಅನ್ನುವಂಥದ್ದು. ರಕ್ತಸ್ರಾವವನ್ನು ತಡೆಯಲು ಪ್ರಥಮ ಹಂತವಾಗಿ ಗಾಯದ ಮೇಲೆ ನೇರವಾದ ಒತ್ತಡವನ್ನು ನೀಡುವುದು ಅತ್ಯಂತ ಪರಿಣಾಮಕಾರಿಯಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಪತಂಜಲಿ ಯೋಗ ಸೂತ್ರದ ಪ್ರಕಾರ ಯೋಗದ 8 ಅಂಗಗಳಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳ್ತೀವಿ, ಅದರ ಒಂದು ಕೊನೆಯ ಹಂತ ಯಾವುದು? ಧ್ರುವ, ಪ್ರಾಣಾಯಾಮ, ಸಮಾಧಿ, ಧ್ಯಾನ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಸಮಾಧಿ ಅನ್ನುವಂಥದ್ದು. ಪತಂಜಲಿ ಯೋಗದ ಪ್ರಕಾರ ಅಷ್ಟಾಂಗ ಯೋಗದಲ್ಲಿ ಕೊನೆಯ ಹಂತ ಯಾವುದು ಅಂದರೆ ಸಮಾಧಿ ಅನ್ನುವಂಥದ್ದು. ನಾವು ಅಷ್ಟಾಂಗ ಯೋಗಗಳನ್ನು ನೋಡ್ತೀವಿ ನೋಡಿ. ಅಷ್ಟಾಂಗ ಯೋಗಗಳಲ್ಲಿ ಬರುವಂಥದ್ದು ಮೊದಲನೇದಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅನ್ನುವಂಥ ಒಟ್ಟು 8 ಅಂಗಗಳನ್ನು ನಾವಿಲ್ಲಿ ನೋಡ್ತೀವಿ. ಅದು ಅಷ್ಟಾಂಗ ಯೋಗ ಆಗಿದೆ ಅನ್ನುವಂಥ ಇವನ್ನು ನೆನಪಿಟ್ಕೊಳ್ಳೇಬೇಕು ನೋಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಟೈಫಾಯ್ಡ್ ರೋಗವು ದೇಹದ ಯಾವ ಅಂಗದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ? ಶ್ವಾಸಕೋಶ, ಮೆದುಳು, ಮೂತ್ರಪಿಂಡ, ಸಣ್ಣ ಕರಳು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ, ಸಣ್ಣ ಕರಳಿನ ಮೇಲೆ ಏನು ಮಾಡ್ತದೆ ಟೈಫಾಯ್ಡ್ ಅನ್ನುವಂಥದ್ದು ತುಂಬಾ ಪರಿಣಾಮ ಬೀರುವಂಥ ಒಂದು ರೋಗ ಆಗಿದೆ. ಸಾಲ್ಮೊನೆಲ್ಲಾ ಟೈಫಿ ಎಂಬ ಬ್ಯಾಕ್ಟೀರಿಯಾದಿಂದ ಬರುವ ಟೈಫಾಯ್ಡ್ ಸೋಂಕು ಮುಖ್ಯವಾಗಿ ಸಣ್ಣ ಕರುಳಿನ ಮೇಲೆ ಪರಿಣಾಮ ಬೀರಿ ಹುಣ್ಣುಗಳನ್ನು ಉಂಟು ಮಾಡುತ್ತದೆ. ನೆಕ್ಸ್ಟು ಮಧುಮೇಹ, ಡಯಾಬಿಟಿಸ್ ಮೆಲಿಟಸ್ ಟೈಪ್ 1 ಕಾಯಿಲೆಗೆ ಮುಖ್ಯ ಕಾರಣ ದೇಹದಲ್ಲಿ ಯಾವ ಹಾರ್ಮೋನ್ ಉತ್ಪಾದನೆಯಾಗದಿರುವುದು? ಮಧುಮೇಹದಿಂದ ಡಯಾಬಿಟಿಸ್ ಯಾವ ಕಾರಣದಿಂದ ಉಂಟಾಗುತ್ತೆ? ಥೈರಾಕ್ಸಿನ್, ಅಡ್ರಾನಿಲ್, ಈಸ್ಟ್ರೋಜಿನ್, ಇನ್ಸುಲಿನ್ ಅನ್ನುವಂಥ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು. ಇನ್ಸುಲಿನ್ನ ಕೊರತೆಯಿಂದ ನಮಗೇನಾಗುತ್ತೆ ಡಯಾಬಿಟಿಸ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಉಂಟಾಗುತ್ತೆ ನೋಡಿ. ಮೆದೋಜೀರಕ ಗ್ರಂಥಿಯ ಬೀಟಾ ಕಣಗಳು ಇನ್ಸುಲಿನ್ ಉತ್ಪಾದಿಸದಿದ್ದಾಗ ಟೈಪ್ 1 ಮಧುಮೇಹ ರೋಗ ಉಂಟಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ವಿಶ್ವ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಮಾರ್ಚ್ 22, ಜೂನ್ 5, ಏಪ್ರಿಲ್ 7, ಡಿಸೆಂಬರ್ 1. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ
ಆಪ್ಷನ್ ಸಿ ಅನ್ನುವಂಥದ್ದು. ಏಪ್ರಿಲ್ 7ರಂದು ನಾವು ಪ್ರತಿ ವರ್ಷ ವಿಶ್ವ ಆರೋಗ್ಯ ಒಂದು ದಿನವನ್ನಾಗಿ ಆಚರಿಸ್ತೀವಿ. 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ದಿನವಂತನಲ್ಲಿ ಆಚರಣೆ ಮಾಡ್ತೀವಿ. ರೆಬಿಸ್ ರೋಗವು ಪ್ರಾಣಿಗಳ ಕಚ್ಚುವಿಕೆಯಿಂದ ಹರಡುತ್ತಿದ್ದು ಯಾವ ವ್ಯವಸ್ಥೆಯ ಮೇಲೆ ತೀವ್ರವಾಗಿ ದಾಳಿ ಮಾಡುತ್ತದೆ? ಜೀರ್ಣಾಂಗ ವ್ಯವಸ್ಥೆ, ಅಸ್ಥಿಪಂಜರ ವ್ಯವಸ್ಥೆ, ರಕ್ತನಾಳ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನರಮಂಡಲದ ಮೇಲೆ, ನ್ಯೂರೋಸ್ ಸಿಸ್ಟಮ್ ಮೇಲೆ, ನರ್ವಸ್ ಸಿಸ್ಟಮ್ ಮೇಲೆ ಏನು ಮಾಡುತ್ತೆ, ಇದು ತುಂಬಾ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ. ರೆಬಿಸ್ ವೈರಸ್ ಕೇಂದ್ರ ನರಮಂಡಲದ ಮೇಲೆ ದಾಳಿ ಮಾಡಿ ಹೈಡ್ರೋಫೇಬಿಯಾ ನೀರಿನ ಭಯವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು. ಅಂದರೆ ನೀರು ಕಂಡ್ರೆ ಭಯ ಆಗುವಂಥ ರೋಗ ಇದಾಗಿದೆ ನೋಡಿ. ಸಮತೋಲಿತ ಆಹಾರದಲ್ಲಿ ಶೇಕಡಾವಾರು ಹೆಚ್ಚಿನ ಶಕ್ತಿ ಯಾವ ಪೋಷಕಾಂಶದಿಂದ ದೊರೆಯಬೇಕು? ಪ್ರೋಟೀನ್ಗಳು, ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್ಗಳು, ಖನಿಜ ಲವಣಗಳು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೋಡಿ ಇಲ್ಲಿ ಯಾವುದಿರುತ್ತಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಳಿಂದ ನಮಗೆ ಹೆಚ್ಚಿನ ಪೋಷಕಾಂಶದಿಂದ ದೊರೆಯುತ್ತೆ ಅನ್ನುವಂಥದ್ದು. ದೇಹಕ್ಕೆ ನಿತ್ಯ ಬೇಕಾಗುವ ಒಟ್ಟು ಶಕ್ತಿಯ 50-60% ಭಾಗ ಕಾರ್ಬೋಹೈಡ್ರೇಟ್ಗಳಿಂದ ದೊರೆಯುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದುವರೆದು, ವಾಯುಗಾಮಿ ಸಾಂಕ್ರಾಮಿಕ ರೋಗಕ್ಕೆ ಉದಾಹರಣೆ ಯಾವುದು? ಗಾಳಿಯ ಮೂಲಕ ಹರಡುವಂಥದ್ದು ಯಾವುದು? ಅಮ್ಮನೊಳೆ ಅಂದರೆ ಚಿಕನ್ ಫಾಕ್ಸ್, ಹೆಪಟೈಟಿಸ್ ಬಿ, ಮಲೇರಿಯಾ, ಏಡ್ಸ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಇಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಎ ಅನ್ನುವಂಥದ್ದು, ಚಿಕನ್ ಫಾಕ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಇದು ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಒಂದು ಸಾಂಕ್ರಾಮಿಕ ರೋಗ. ಚಿಕನ್ ಪಾಕ್ಸ್ ಅಥವಾ ಅಮ್ಮನೊಳೆಯು ವಾಯುವಿನ ಮೂಲಕ ಅಥವಾ ನೇರ ಸಂಪರ್ಕದಿಂದ ಹರಡುವ ವೈರಸ್ ರೋಗವಾಗಿದೆ. ಮೂಳೆ ಮುರಿತ ಉಂಟಾದಾಗ ಅಥವಾ ಫ್ರ್ಯಾಕ್ಚರ್ ಪ್ರಥಮ ಚಿಕಿತ್ಸೆಯಲ್ಲಿ ಬಳಸುವ ಆಧಾರ ಅಥವಾ ಕಟ್ಟಿಗೆಯನ್ನು ಏನೆಂದು ಕರೆಯುತ್ತಾರೆ? ಟಾರ್ನಿಕ್ವೆಟ್, ಸ್ಪ್ಲಿಂಟ್, ಬ್ಯಾಂಡೇಜ್, ಗ್ಯಾಸ್ಟ್ರಿಕ್ ಟ್ಯೂಬ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೀವೆಲ್ಲ ಗೆಸ್ ಮಾಡಿರ್ತೀರಿ, ಆಪ್ಷನ್ಸ್ ಬಿ ಅನ್ನುವಂಥದ್ದು, ಸ್ಪ್ಲಿಂಟ್ ಅಂತೇಳಿ ನಾವು ಕರಿತೀವಿ. ಯಾರಾದರೂ ಕೈ ಮುರ್ಕೊಂಡಾಗ, ಕಾಲು ಮುರ್ಕೊಂಡಾಗ ಹಾಕುವಂಥ ಒಂದು ಪಟ್ಟಿ ಅಥವಾ ಆಧಾರ ಅಥವಾ ಕಟ್ಟಿಗೆ ನಾವಿಲ್ಲಿ ಸ್ಪ್ಲಿಂಟ್ ಅಂತೇಳಿ ಕರೀತಾರೆ ನೋಡಿ. ಮುರಿತಕ್ಕೊಳಗಾದ ಮೂಳೆ ಅಥವಾ ಕೀಲುಗಳು ಅಲುಗಾಡದಂತೆ ಸ್ಥಿರವಾಗಿಸಲು ಸ್ಪ್ಲಿಂಟನ್ನು ಬಳಸಲಾಗುತ್ತದೆ. ಮಾನವ ದೇಹದಲ್ಲಿ ರೋಗನಿರೋಧಕ ಶಕ್ತಿಯ ಮುಖ್ಯ ಕೇಂದ್ರ ಯಾವ ಅಂಗವನ್ನು ಕರೆಯಲಾಗುತ್ತದೆ? ಯಕೃತ್ತು, ಮೂತ್ರಪಿಂಡ, ಗುಲ್ಮ, ಮೆದೋರ ಜೀರಕ ಗ್ರಂಥಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ ಸಿ ಅಂತೇಳಿ ನಾವು ಕರಿತೀವಿ. ರೋಗ ನಿರೋಧಕ ಶಕ್ತಿ ಮುಖ್ಯ ಕೇಂದ್ರ ಅಂತೇಳಿ ಗುಲ್ಮವನ್ನೇ ನಾವಿಲ್ಲಿ ಸ್ಪ್ಲೀನ್ ಅಂತೇಳಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಅದನ್ನು ಕರೀತಾರೆ ಅನ್ನುವಂಥದ್ದು. ಗುಲ್ಮವು ಬಿಳಿ ರಕ್ತ ಕಣಗಳನ್ನು ಶೇಖರಿಸಿಟ್ಟುಕೊಂಡು ಸೋಂಕುಗಳ ವಿರುದ್ಧ ಹೋರಾಡಲು ಇದು ಸಹಾಯವನ್ನು ಮಾಡುತ್ತೆ. ನೆಕ್ಸ್ಟು 21ನೇ ಪ್ರಶ್ನೆ, ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಇರುವಂಥ ನಡುವಿನ ವ್ಯತ್ಯಾಸ ಏನು? ಬೆಳವಣಿಗೆ ಗುಣಾತ್ಮಕ, ಅಭಿವೃದ್ಧಿಯು ಪರಿಮಾಣಾತ್ಮಕ, ಎರಡು ಒಂದೇ ಅರ್ಥವನ್ನು ಹೊಂದಿವೆ. ಬೆಳವಣಿಗೆಯು ಜೀವನ ಪರ್ಯಂತ ಇರುತ್ತದೆ. ಬೆಳವಣಿಗೆಯು ಪರಿಣಾಮಾತ್ಮಕ, ಅಭಿವೃದ್ಧಿಯು ಗುಣಾತ್ಮಕ ಹಾಗೂ ಸರ್ವಾಂಗೀಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ ಡಿ ಅನ್ನುವಂಥದ್ದು. ಬೆಳವಣಿಗೆ ಪರಿಮಾಣಾತ್ಮಕ, ಅಭಿವೃದ್ಧಿಯು ಸರ್ವಾಂಗೀಣ ಮತ್ತು ಗುಣಾತ್ಮಕವಾಗಿರುತ್ತದೆ ನೋಡಿ. ಧೂಮಪಾನದಿಂದ ಶ್ವಾಸಕೋಶದಲ್ಲಿ ಉಂಟಾಗುವ ದೀರ್ಘಕಾಲಿಕ ಉರಿಯೂತದ ಕಾಯಿಲೆ ಯಾವುದು? COPD, ನ್ಯೂಮೋನಿಯಾ, ಟಾನ್ಸಿಲ್ಸ್, ಅಸ್ತಮ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ ಎ ಅನ್ನುವಂಥದ್ದು, COPD, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪುಲ್ಮೋನರಿ ಡಿಸೀಸ್ ಅಂತೇಳಿ ಕರಿತೀವಿ. ಅಂದರೆ ಧೂಮಪಾನ, ಬೀಡಿ, ಸಿಗರೇಟ್ ಸೇದುವುದರಿಂದ ಉಂಟಾಗುವಂಥ ಎದೆ ಹೊರಿತದಕ್ಕೆ ನಾವೇನಂತ ಕರಿತೀವಿ ಅಂದರೆ COPD ಅಂತೇಳಿ ಕರಿತೀವಿ ನೋಡಿ. ದೀರ್ಘಕಾಲದ ಧೂಮಪಾನವು ಶ್ವಾಸನಾಳಗಳನ್ನು ಕಿರಿದಾಗಿಸಿ COPD ಕಾಯಿಲೆಗೆ ಕಾರಣವಾಗುತ್ತವೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟ ತೀವ್ರವಾಗಿ ಕಡಿಮೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ಹೈಪರ್ಗ್ಲೈಸಿಮಿಯಾ, ಹೈಪೋಗ್ಲೈಸಿಮಿಯಾ, ಅನಿಮಿಯಾ, ಲ್ಯೂಕೋಮಿಯಾ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ ಬಿ ಅನ್ನುವಂಥದ್ದು. ಏನಪ್ಪ ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಸಕ್ಕರೆ ಮಟ್ಟ ಕಡಿಮೆ ಆಗೋದಕ್ಕೆ ಹೈಪೋಗ್ಲೈಸೆಮಿಯಾ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ರಕ್ತದಲ್ಲಿ ಸಕ್ಕರೆ ಅಂಶವು ಸಾಮಾನ್ಯ ಮಟ್ಟಕ್ಕಿಂತ ಕುಸಿದಾಗ ತಲೆ ತಿರುಗುವಿಕೆ ಮತ್ತು ಮೂರ್ಛೆ ಉಂಟಾಗುತ್ತದೆ. ಪ್ರಾಣಾಯಾಮದಲ್ಲಿ ರೇಚಕ ಎಂದರೆ ಏನು? ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು, ಉಸಿರನ್ನು ತಡೆ ಹಿಡುವುದು, ಉಸಿರನ್ನು ಹೊರಗೆ ಬಿಡುವುದು, ವೇಗವಾಗಿ ಉಸಿರಾಡುವುದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ ಸಿ, ಉಸಿರನ್ನು ಹೊರಗೆ ಬಿಡೋದಕ್ಕೆ ನಾವೇನಂತ ಕರಿತೀವಿ? ರೇಚಕ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಪೂರಕ ಅಂತಂದರೆ ಇದು ಉಸಿರನ್ನು ತೆಗೆದುಕೊಳ್ಳುವುದು,
ಕುಂಭಕ ಅಂತಂದರೆ ಉಸಿರನ್ನು ತಡೆಯುವುದು ಮತ್ತು ರೇಚಕ ಅಂದರೆ ಉಸಿರನ್ನು ಹೊರಗೆ ಬಿಡುವುದು. ಇವು ಮೂರನ್ನು ನೀವು ಇಲ್ಲಿ ನೆನಪಿಟ್ಕೊಳ್ಳೇಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವ್ಯಾವು? ವಿಟಮಿನ್ ಎ, ಡಿ, ಇ, ಕೆ, ಎ, ಕೆ, ಬಿ, ಸಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ವಿಟಮಿನ್ ಡಿ. ಸರಿಯಾದ ಉತ್ತರ ಡಿ, ಬಿ ಮತ್ತು ಸಿ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಹೆಪಟೈಟಿಸ್ ಬಿ ವೈರಸ್ ದೇಹದ ಯಾವ ಮುಖ್ಯ ಅಂಗದ ಮೇಲೆ ದಾಳಿ ಮಾಡುತ್ತದೆ? ಯಕೃತ್ತು, ಮಿದೋಜೀರಕ ಗ್ರಂಥಿ, ಮಿದುಳು, ಹೃದಯ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಕೃತ್ತು ಅನ್ನುವಂಥದ್ದು. ಯಕೃತ್ತಿನ ಮೇಲೆ ಹೆಪಟೈಟಿಸ್ ಬಿ ಲಿವರ್ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತದೆ. ಇದರಿಂದ ಉರಿಯೂತ ಮತ್ತು ಜಾಂಡಿಸ್ ಅಂತ ಹೇಳ್ತೀವಿ, ಹೌದಾ? ಕಾಮಾಲೆ ಅಥವಾ ಕಾಮಿಣಿ ಅಂತೇಳಿ ನಾವು ಕರಿತೀವಿ ನೋಡಿ, ಅದು ಉಂಟಾಗುತ್ತೆ ಹೆಪಟೈಟಿಸ್ ಬಿ ಇಂದ. ಶಿರೋಸೃಷ್ಟಿಗೆ ಕಾರಣವಾಗುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಶಾಲಾ ಹಂತದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಕಡ್ಡಾಯವಾಗಿ ಇರಬೇಕಾದ ಪ್ರಮುಖ ಮುಖ್ಯ ವಸ್ತು ಏನು? ಆ್ಯಂಟಿಬಯೋಟಿಕ್ ಮಾತ್ರೆಗಳು, ಕ್ರಿಮಿನಾಶಕ ಮುಲಾಮು, ಸ್ಪೈರಲ್ ಗ್ಯಾಸ್ ಮತ್ತು ಬ್ಯಾಂಡೇಜ್ಗಳು, ನೋವು ನಿವಾರಕ ನಿದ್ರೆ ಮಾತ್ರೆಗಳು, ಶಸ್ತ್ರಚಿಕಿತ್ಸಾ ಉಪಕರಣಗಳು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಬಿ ಅನ್ನುವಂಥ ಕ್ರಿಮಿನಾಶಕ ಮುಲಾಮ್ ಇರಬೇಕು, ಸ್ಪೈರಲ್ ಗ್ಯಾಸ್ ಇರಬೇಕು ಮತ್ತು ಬ್ಯಾಂಡೇಜ್ಗಳು ಇರಬೇಕು ಅನ್ನುವಂಥದ್ದು. ಗಾಯಗಳಿಗೆ ತಕ್ಷಣ ಡ್ರೆಸ್ಸಿಂಗ್ ಮಾಡಲು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಇವುಗಳ ಅತ್ಯಗತ್ಯವಾಗಿದೆ. ನೆಕ್ಸ್ಟು, ವ್ಯಕ್ತಿಯೊಬ್ಬನಲ್ಲಿ ದೀರ್ಘಕಾಲದ ಚಿಂತೆ, ಕಳವಳ ಮತ್ತು ಅತಿಯಾದ ಭಯ ಮೂಡುವ ಮಾನಸಿಕ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? ಭ್ರಮೆ, ಡಿಮೆನ್ಷಿಯಾ, ಆತಂಕ ರೋಗ, ಅಮ್ನೇಷಿಯಾ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿಯೊಬ್ಬನಲ್ಲಿ ದೀರ್ಘಕಾಲದವರೆಗೆ ಚಿಂತೆ, ಭಯ ಉಂಟಾಗ್ತಿದ್ರೆ ಅದಕ್ಕೆ ನಾವು ಎಂಥ ಮಾನಸಿಕ ಸ್ಥಿತಿಗೆ ಅನಿಕ್ಸಿಟಿ ಡಿಸಾರ್ಡರ್ ಅಂತೇಳಿ ಕರಿತೀವಿ, ಅಂದರೆ ಆತಂಕ ರೋಗ ಅನ್ನುವಂಥದ್ದು. ಅತಿಯಾದ ಮತ್ತು ಅನಿಯಂತ್ರಿತ ಆತಂಕವು ದೈನಂದಿನ ಜೀವನದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. 29ನೇ ಪ್ರಶ್ನೆ, ಸಮುದಾಯ ಆರೋಗ್ಯದ ಮುಖ್ಯ ಉದ್ದೇಶವೇನು? ಕೇವಲ ಆಸ್ಪತ್ರೆಗಳನ್ನು ನಿರ್ಮಿಸುವುದು, ವೈದ್ಯರಿಗೆ ಮಾತ್ರ ತರಬೇತಿ ನೀಡುವುದು, ಔಷಧಿಗಳ ಮಾರಾಟವನ್ನು ಹೆಚ್ಚಿಸುವುದು, ಇಡೀ ಜನ ಸಮುದಾಯದ ಆರೋಗ್ಯವನ್ನು ಕಾಪಾಡುವುದು, ರೋಗ ತಡೆಗಟ್ಟುವುದು ಮತ್ತು ಆರೋಗ್ಯಕರ ಜೀವನ ಶೈಲಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಇಲ್ಲಿ ಆಪ್ಷನ್ಸ್ ಯಾವುದಪ್ಪ ಅಂತಂದರೆ ಸಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ಇಡೀ ಜನ ಸಮುದಾಯದ ಆರೋಗ್ಯವನ್ನು ಕಾಪಾಡುವುದು, ರೋಗ ತಡೆಗಟ್ಟುವುದು, ಆರೋಗ್ಯಕರ ಜೀವನವನ್ನು ಉತ್ತೇಜಿಸುವುದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯೋಗಾಸನಗಳಲ್ಲಿ ಶವಾಸನದ ಮುಖ್ಯ ಪ್ರಯೋಜನವೇನು? ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವುದು ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡುವುದು, ಹೃದಯದ ಬಡಿತವನ್ನು ಹೆಚ್ಚಿಸುವುದು, ರಕ್ತದೊತ್ತಡವನ್ನು ಏರಿಸುವುದು, ದೇಹದ ತೂಕವನ್ನು ಹೆಚ್ಚಿಸುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇದು ಯೋಗಾಸನದ ಶವಾಸನದ ಮುಖ್ಯ ಪ್ರಯೋಜನ ಸ್ನಾಯುಗಳಿಗೆ ವಿಶ್ರಾಂತಿ ನೀಡುವುದು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವುದಾಗಿದೆ ಅನ್ನುವಂಥದ್ದು. ಇದಾಗಿತ್ತು ಇಂದಿನದೊಂದು ತರಗತಿಯ ಪ್ರಮುಖ 30 ಪ್ರಶ್ನೆಗಳ MCQ ಮಾದರಿಯ ಒಂದು ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.